ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು,
ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ. ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ. ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆ ಧರ್ಮಸ್ಥಳ ನಿವಾಸಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಆ ರೀತಿ ಮಾಡ್ತಾ ಇದ್ದವರಿಗೆ ಗೂಸ ಕೊಟ್ಟಿದ್ದಾರೆ ಧರ್ಮಸ್ಥಳದ ಜನ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮಸ್ಥಳ ನಿವಾಸಿಗಳು ಧರ್ಮದೇಟನ್ನ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿ. ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆಯೊಡೆದಿದೆ. ಯಾರೆಲ್ಲ ಅಲ್ಲಿ ವಿಡಿಯೋ ಮಾಡಿ ಈ ಕ್ಷೇತ್ರದ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ರು, ಯಾರು ಅಪಪ್ರಚಾರ ಮಾಡ್ತಾ ಇದ್ರು, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳದ ನಿವಾಸಿಗಳಿಗೆ ಅನಿಸ್ತೋ ಅಂತವ್ರನ್ನ ಹೇಳ್ಕೊಂಡು ಬಂದು ಧರ್ಮದೇಟ್ ಕೊಟ್ಟಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಹಿಂಗೆ ಬಿಡಬಾರದು, ಇವರ ಮೇಲೆ ಕ್ರಮ ಆಗಬೇಕು ಅಂತಾನೂ ಕೂಡ ಒತ್ತಾಯಿಸಿದ್ದಾರೆ. ಪೊಲೀಸರ ಮಧ್ಯ ಪ್ರವೇಶ ಆಗಿದೆ, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಆಗಿದೆ.